ನಾವು ಯಾವುದೇ ಫಂಕ್ಷನ್ಗೆ ಹೋಗಿ ಊಟ ಮಾಡಿದ್ರೂ ಫೈನಲಾಗಿ ಅನ್ನ ರಸಮ್ ತಿಂದಿಲ್ಲ ಅಂದರೆ ಆ ಊಟ ಫುಲ್ಫಿಲ್ ಆಗೋದೇ ಇಲ್ಲ, ಹೌದಲ್ವಾ? ಅದರಲ್ಲೂ ಈ ಥರ ಯುನೀಕ್ ಆಗಿರುವಂಥ, ಸಖತ್ತು ಟೇಸ್ಟಿ ಆಗಿರುವಂಥ, ಹೆಲ್ದಿ ಆಗಿರುವಂಥ ರಸಮ್ ಇದ್ದರೆ ಒಂದು ತುತ್ತಲ್ಲ, ಇಡೀ ಪಾತ್ರೆನೇ ಖಾಲಿ ಆಗುತ್ತೆ ಅಂಥ ರಸಮ್ ಇದು. ಅದೇ ಈ ಪಾಲಕ್ ರಸಮ್. ತುಂಬಾ ಹೆಲ್ದಿಯಾಗಿರುವಂಥ ಈ ರಸಮ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈ ರುಚಿ 24. ಇಲ್ಲಿ ನಾನು ಒಂದು ಕಟ್ಟ ಆಗೋಷ್ಟು ಪಾಲಕ್ ಸೊಪ್ಪನ್ನ ನೋಡಿ ಈ ಥರ ಎಲೆನ ಬಿಡಿಸ್ಕೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ತೊಳೆದೆತ್ತಿಟ್ಕೊಂಡಿದ್ದೀನಿ. ಕುದಿಯೋ ನೀರಿಗೆ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಅದನ್ನು ಸಪ್ರೇಟು ನೀರೆಲ್ಲ ಬಸ್ತಿ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಎಷ್ಟು ಅಂದರೆ ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿ ತುರಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ ಒಂದು 3ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿ. ಈ ರಸಮ್ ಬಂದು ಆರಾಮಾಗಿ ಒಂದು 6ರಿಂದ 7 ಜನ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಓಕೆನಾ? ಈ ವೆದರ್ಗಂತೂ ನನ್ನ ವಾಯ್ಸ್ ನೀವು ಕೇಳ್ತಾ ಇರ್ಬೋದು. ಸೊ ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ನನಗೆ. ಸೊ ಅದಕ್ಕೋಸ್ಕರ ಈ ಪಾಲಕ್ ರಸಮ್ನ ಮಾಡಿದ್ದೆ. ನನಗಂತೂ ಬಾಯಿಗೆ ತುಂಬ ಅಂದರೆ ತುಂಬ ಹಿತವಾಗಿತ್ತು ಇದು ಮಾತ್ರ. ನೋಡಿ, ಇದನ್ನೆಲ್ಲ ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಂಡು ತೊಗೊಂಡಿರುವಂಥ ಪದಾರ್ಥಗಳನ್ನೆಲ್ಲ ನೀಟಾಗಿ ಒಂದು 2 ನಿಮಿಷ ಫ್ರೈ ಮಾಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಧನಿಯಾ ಕಾಳನ್ನು ಹಾಕಿ ಅದನ್ನು ಕೂಡ ಜಸ್ಟ್ 1 ನಿಮಿಷ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾವು ಬೇಯಿಸಿಟ್ಟಿರುವಂಥ ಪಾಲಕ್ನ ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಹುರಿದಿರೋ ಅಂಥ ಮಸಾಲ ಐಟಮ್ನು ಕೂಡ ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ, ಇದು ಜಾಸ್ತಿ ಫೈನ್ ಪೇಸ್ಟ್ ಅಂತಲ್ಲ, ಸ್ವಲ್ಪ ತರ್ತರಿಯಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಇಡೀ ಬೇಳೆನ ಇಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ, 1 ಕಪ್ಪಷ್ಟು. ಓಕೆನಾ? 1 ಕಪ್ಪು ಪಾಲಕ್ ಪೇಸ್ಟ್ಗೆ 1 ಕಪ್ಪು ಬೇಳೆ, ಹಾಗೆ 1 ಕಪ್ಪು ಮಸಾಲ ಆದರೆ ಮಸ್ತಾಗುತ್ತೆ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಸಾಸಿವೆ, ಎಣ್ಣೆ, ಜಜ್ಜಿರುವಂಥ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಿಂಗನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 2 ಟೊಮೊಟೊನ ನೋಡಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಟೊಮೊಟೊ ಎಲ್ಲ ಒಂದು 2 ನಿಮಿಷ ನೀಟಾಗಿ ಒಂಚೂರು ಇದು ಸಾಫ್ಟ್ ಆದರೆ ಸಾಕು, ಜಾಸ್ತಿ ಎಲ್ಲ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ 2 ನಿಮಿಷ ಅದನ್ನ ಫ್ರೈ ಮಾಡಿಕೊಂಡು, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ಇಲ್ಲಿ ರಸ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಜ್ಯೂಸು ಹುಣಸೆಹಣ್ಣು ರಸನ ಇಲ್ಲಿ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು. ನೋಡಿ, ಅದೆಲ್ಲ ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ಇಲ್ಲಿ ನಾವು ರುಬ್ಬಿಟ್ಟಿರುವಂಥ ಮಸಾಲೆ, ಬೇಯಿಸಿಟ್ಟಿರುವಂಥ ಬೇಳೆ, ರುಬ್ಬಿಟ್ಟಿರುವಂಥ ಪಾಲಕ್ ಪೇಸ್ಟು, ಮೇಯ್ನ್ ಇಂಗ್ರೀಡಿಯೆಂಟು ಈ ಪಾಲಕ್ ಪೇಸ್ಟನ್ನ ಇಲ್ಲಿ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಆಗಬೇಕು. ನೋಡಿ, ಕಲರ್ ಏನು ಚೆನ್ನಾಗಿ ಬಂತು. ನಿಜ, ನೀವು ಒಂದು ಸಲ ಈ ವೆದರಲ್ಲಿ ಈ ರಸಮ್ನ ಮಾಡಿಕೊಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ರಸಮ್ ಮಾತ್ರ. ಬಾಯಿಗೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ. ಇವಾಗ ಜ್ವರ ಬಂದವ್ರಿಗೆಲ್ಲ ಬಾಯಿ ಕೆಟ್ಟಿದ್ರೆ ಈ ಥರ ಮಾಡ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ. ಇಲ್ಲಿ ಎಷ್ಟು ನಿಮಗೆ ರಸಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಡು ಇಲ್ಲಿ ಧಾರಾಳವಾಗಿ ನೀರನ್ನು ಸೇರಿಸ್ಕೋಬೋದು. ಓಕೆನಾ? ಈ ಟೈಮಲ್ಲಿ ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಸೊ ಉಪ್ಪನ್ನ ಇಲ್ಲಿ ಹಾಕ್ಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಉಪ್ಪು ಹಾಕ್ಬಿಟ್ಟು ಒಂದು ಕೈ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಕುದ್ರೆ ಸಾಕಿದು. ಓಕೆನಾ? ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಯೋಕೆ ಇದನ್ನು ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಸಮು. ನೀವು ಒಂದು ಸಲ ನಿಜ ಇದನ್ನು ಟ್ರೈ ಮಾಡಲೇಬೇಕು. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಬೇಕು. ತುಂಬಾ ಯುನೀಕ್ ಆಗಿರುವಂಥ, ಡಿಫ್ರೆಂಟ್ ಆಗಿರುವಂಥ, ತುಂಬಾ ಹೆಲ್ದಿ, ಆರೋಗ್ಯಕರವಾದಂಥ ರಸಮ್ ಇದು. ಈ ಚಳಿಗಾಲದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೇನು ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಮ್ಮ ಫೈನಲ್ ಟಚಪ್, ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಒಂದು ಕುದಿ ತಕ್ಕೊಂಡು ಇಳಿಸ್ಕೊಂಡು ಬಿಸಿ ಬಿಸಿ ಅನ್ನೋ ಜೊತೆ ತಿಂತಾಯಿದ್ರಂತೂ ಸ್ವರ್ಗ ಅನ್ಬೋದು. ಓಕೆನಾ? ಸ್ವರ್ಗ ಎಲ್ಲೂ ಇಲ್ಲ, ನಾವು ತಿನ್ನೋ ಊಟದಲ್ಲೇ ಇದೆ. ಅದನ್ನ ರುಚಿಯಾಗಿ ಮಾಡ್ಕೊತೀನಿ. ಓಕೆನಾ? ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ರಸಮ್ನ ಫಸ್ಟ್ ಟೈಮ್ ಟ್ರೈ ಮಾಡೋರು ಈ ರಸಮ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.